ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸುನೀತಾ ಪವನ್ ಹಾಗೆ ಪವನ್ ಸುನೀಲ್ ಲೈಫ್ ಸ್ಟೈಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಪಾರ್ಟಿಗೆ ಬಂದಿರ್ತಾರೆ, ಫ್ಯಾಮಿಲಿ ಸಮೇತ ಒಂದು ಡೀಲ್ ಮಾಡೋಕ್ಕೋಸ್ಕರ ಬಂದಿರ್ತಾರೆ, ಅಂದರೆ ಮನೋಜ್ಗೆ ಕೆಲಸ ಕೊಡ್ಸೋಕ್ಕೆ. ಮತ್ತು ಇಲ್ಲಿ ರಂಗನಾಥ್ ಅವರು ವಾರ್ನಿಂಗ್ ಕೊಟ್ಟು ಹೋಗ್ತಾರೆ, ನೋಡಿ 3 ಜನನೂ ಡ್ರಿಂಕ್ಸ್ ಎಲ್ಲ ಮಾಡುವಾಗಿಲ್ಲ, ಮನೆಗೆ ಕರೆಕ್ಟಾಗಿ ಬರಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಸೊಸೆಂದ್ರಿಗೆ 3 ಜನ ಸೊಸೆಂದ್ರಿಗೂ ಹೇಳ್ತಾರೆ, ನೀವು ಕೂಡ ಅಷ್ಟೇನಮ್ಮ, ನೋಡಿಕೊಂಡು ನಿಮ್ಮ ಗಂಡಂದ್ರನ್ನ ನೀಟಾಗೆ ಮನೆಗೆ ಕರ್ಕೊಬರ್ಬೇಕು, ಯಾರೆಲ್ಲ ಡ್ರಿಂಕ್ಸ್ ಮಾಡಿ ಬರ್ತಾರೋ ಅವ್ರನ್ನ ನನ್ನ ಮನೆಗೆ ಸೇರಿಸಲ್ಲ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ತಿರುಗಿ ಇಲ್ಲಿ ಮೀನಾ ಹಾಗೆ ಸೂರ್ಯ ಸೆಲ್ಫಿ ಎಷ್ಟು ಚೆನ್ನಾಗಿ ತೊಗೊಂಡಿದ್ದೀವಿ ಅಂತೇಳಿ ಸೆಲ್ಫಿನ ನೋಡ್ಕೊಂಡು ಕುಂತಿರ್ತಾರೆ. ಆದರೆ ಇಲ್ಲಿ ರೋಹಿಣಿಗೆ ಪೂಜೆಗೆ ಇಬ್ಬರಿಗೂ ಫೋನ್ ತೊಗೊಳ್ಳೋದು ಹೇಗೆ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿಗೆ ಬಂದುಬಿಟ್ಟು ಸೂರ್ಯ ಅವರೇ ಯಾಕೆ ಇನ್ನೂ ಇಲ್ಲೇ ಕೂತಿದ್ದೀರಾ, ಹೋಗಿ ಊಟಕ್ಕೆ ಹೋಗಿ ಅಂತ ಹೇಳ್ತಾರೆ. ಊಟಕ್ಕೆ ಹೋಗಿ ಅಂತ ಹೇಳಿದ ತಕ್ಷಣ ಹೋಗಮ್ಮ ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ರೋಹಿಣಿಗೆ ಮಾತ್ರ ತುಂಬ ಟೆನ್ಷನ್ ಇರುತ್ತೆ, ಫೋನ್ ತಗೊಳ್ಳೋದೇ ಒಂದು ಟೆನ್ಷನ್ ಆಗಿರುತ್ತೆ ಅವಳಿಗೆ. ತಿರ್ಗಿ ಆಮೇಲೆ ಅಲ್ಲೇ ನಿಂತಿರ್ತಾಳೆ. ಆದರೆ ಇಲ್ಲಿ ಸೂರ್ಯ ಮೀನ ಮಾತ್ರ ತುಂಬ ಖುಷಿಯಿಂದ ಫೋಟೋಸ್ನೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡಿರೋದೆಲ್ಲ ನೋಡಿಕೊಂಡು ಇರ್ತಾರೆ. ತಿರ್ಗಿ ಪೂಜೆನೂ ರೋಹಿಣಿ ಇದ್ಕೊಂಡು ಏನೇ ಮಾಡೋದು, ಇವತ್ತು ಒಂದೇ ದಿನ ಕಣೆ ಚಾನ್ಸ್ ಇರೋದು, ಹೇಗಾದರೂ ಮಾಡಿ ಆ ಫೋಟೋನ ವಿಡಿಯೋನ ತೊಗೋಬೇಕು ಕಣೆ, ಏನಾದರೂ ಮಾಡಿ ಪ್ಲ್ಯಾನ್ ಮಾಡ್ತೀನಿ ಇವಾಗ ಅಂತ ಹೇಳಿಬಿಟ್ಟು ರೋಹಿಣಿ ಮುಂದಕ್ಕೆ ಬರ್ತಾಳೆ. ಮುಂದಕ್ಕೆ ಬಂದುಬಿಟ್ಟು ರೋಹಿಣಿ ಸೂರ್ಯನ ಹತ್ರ ಬಂದ್ಬಿಟ್ಟು, ಸೂರ್ಯ ಒಂದು ಕೆಲಸ ಮಾಡಿರಿ, ಫಸ್ಟು ಮೀನಾ ನಾವು ಹೆಣ್ಮಕ್ಳು 3 ಜನ ಎಲ್ಲರೂ ಹೋಗಿ ಊಟ ಮಾಡ್ತೀವಿ, ನೀವು ನಿಮ್ಮ ಗಂಡು ಮಕ್ಳ ಜೊತೆಗೆ ಊಟ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅಲ್ಲಿ ಗಂಡು ಮಕ್ಳು ಇರ್ತಾರೆ ಜಾಸ್ತಿ ಜನ, ಹಾಗಾಗಿ ಊಟ ಮಾಡೋಕ್ಕಾಗಲ್ಲ ನಾವು ಲೇಡೀಸ್ ಹೋಗಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಲ್ಲಿ ಇದ್ಕೊಂಡು ಸೂರ್ಯ ಸರಿಯಮ್ಮ ಆಯಿತು ಹೋಗಿ ಮೀನಾ ಊಟ ಮಾಡೋ ಅವ್ರ ಜೊತೆಗೆ, ಇದು ಹೇಳಿರೋದು ಸರಿ ಇದೆ ಅವರು ಅಂತ ಹೇಳ್ತಾರೆ. ತಿರುಗಿ ಇಲ್ಲೊಂದು ಫೋನ್ ಬರುತ್ತೆ, ಸೂರ್ಯ ಮಾತಾಡ್ತಾ ಇರ್ತಾನೆ. ಇಲ್ಲಿ ಒಂದು ಕಡೆ ಫಾರಿನ್ನವ್ರು ಬಂದಿರ್ತಾರಲ್ವ, ಅವ್ರ ಹತ್ರ ಮನೋಜ್ ಫ್ರೆಂಡು ಡ್ರಿಂಕ್ಸ್ ತೊಗೊಂಡು ಬಂದು ಹೇಳಿಸ್ತಾನೆ. ಏನಪ್ಪ ಎಲ್ಲೋದ್ರಪ್ಪ ಅವರು 3 ಜನನು ಅಂತ ಹೇಳ್ತಾರೆ. ನೋಡಪ್ಪ 3 ಜನನು ನನ್ನ ಕಡೆ ಅವರು ಡ್ರಿಂಕ್ಸ್ ಮಾಡಲೇಬೇಕು 3 ಜನ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗೆ ಹೇಳಿದಾಗ ಸರಿ ಸರ್ ನಾನು ಹೇಳ್ತೀನಿ, ಅವ್ರು 3 ಜನಕ್ಕೂ ಡ್ರಿಂಕ್ಸ್ ಮಾಡೋಕ್ಕೆ ಹೇಳ್ತೀನಿ, ಒಂದು ಸ್ವಲ್ಪ ಮುಜುಗರ ಪಟ್ಕೊತಾರೆ, ನಿಮ್ಮ ಎದುರಿಗೆ ಹೇಗೆ ಡ್ರಿಂಕ್ಸ್ ಮಾಡೋದು ಅಂತ ಹೇಳ್ತಾರೆ. ಅದರಲ್ಲೇನಿದೆ, ನಾವೆಲ್ಲ ಬಿಸ್ನೆಸ್ ಮ್ಯಾನ್ಗಳಲ್ವಾ, ಡ್ರಿಂಕ್ಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ತಿರುಗಿ ಮನೋಜ್ ಬರ್ತಾನೆ, ನೋಡು ಮನೋಜ ಏನು ಮಾಡ್ತೀವಿ ಗೊತ್ತಿಲ್ಲ, ಡ್ರಿಂಕ್ಸ್ ಮಾಡಲೇಬೇಕು ನೀವು 3 ಜನನು ಅಂತ ಹೇಳ್ತಾರೆ. ತಿರುಗಿ ಆಮೇಲೆ ಮನೋಜ್ ಇದ್ಕೊಂಡು ಇಲ್ಲಿ ರವಿನ ಕರ್ಕೊಂಡು ಹೇಗಾದರೂ ಮಾಡಿ ಸೂರ್ಯನ ಕರ್ಕೊಂಡೋಗನ್ ಬಾರೋ ಡ್ರಿಂಕ್ಸ್ ಮಾಡೋಕ್ಕೆ ಅಂತೇಳಿ 3 ಜನನು ಬರ್ತಾರೆ. ಇಲ್ಲಿ ಸೂರ್ಯ ಕುಂತಿರ್ಬೇಕಾದಾಗ ಸೂರ್ಯ ಎದ್ದೇಳು ಅಂತ ಹೇಳ್ತಾರೆ. ಯಾಕೋ ಅಂತ ಹೇಳಿದಾಗ, ಬಾರೋ ಹೋಗೋಣ ಸ್ವಲ್ಪ ಡ್ರಿಂಕ್ಸ್ ಮಾಡಬೇಕಂತೆ, ಆ ಮ್ಯಾನೇಜರ್ ಬೇರೆ ಹಾಗೆ ಹೇಳಿದಾರೆ ಕಣೋ ಡೀಲರು, ನಾವು ಡ್ರಿಂಕ್ಸ್ ಮಾಡಲೇಬೇಕಂತೆ 3 ಜನ ಅಂತ ಹೇಳ್ತಾರೆ. ಇಲ್ಲ ಕಣಪ್ಪ, ನಾನು ಮೀನಂಗೆ ಮಾತು ಕೊಟ್ಟಿದ್ದೀನಿ ಡ್ರಿಂಕ್ಸ್ ಮಾಡಲ್ಲ ಅಂತೇಳಿ, ಮತ್ತು ಅಪ್ಪನಿಗೂ ನಾನು ಮಾತು ಕೊಟ್ಟಿದ್ದೀನಿ ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಈಗ ಡ್ರಿಂಕ್ಸ್ ಕುಡ್ದು ಮನೆಗೆ ಹೋದರೆ ನಮ್ಮನ್ನು ಮನೆ ಒಳಗೆ ಬಿಡಿಸ್ಕೊಳ್ಳಲ್ಲ ಅವರು ಅಂತ ಹೇಳ್ತಾರೆ. ಸ್ವಲ್ಪ ಕುಡಿಯೋಣ ಬಾರೋ, ಏನೂ ಆಗಲ್ಲ, ಬೆಳಗ್ಗೆ ಆದ ತಕ್ಷಣವೇ ಎಲ್ಲ ನಿಶಾ ಕೆಳಗಡೆ ಇಳ್ದೋಗುತ್ತೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಸರಿಯಪ್ಪ ಆಯಿತು, ನಿನಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ದೀನಿ, ಇದೊಂದು ಮಾಡಿಬಿಡ್ತೀನಿ ಅಂತೇಳಿ ಸೂರ್ಯ ಒಪ್ಕೊತಾನೆ. ಬೆಳಗ್ಗೆಯಿಂದ ನಾನು ಹೇಳಿರೋದೆಲ್ಲ ಕೇಳಿದ್ಯಾ ಕಣೋ, ಇದೊಂದು ಮಾತು ಕೇಳು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಮನೋಜ. ಆಯಿತು ಬಿಡಪ್ಪ, ನಿನಗೋಸ್ಕರ ಇದೊಂದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೂರ್ಯ ಬರ್ತಾನೆ. ಸೂರ್ಯ ಬಂದು ಇಲ್ಲೆಲ್ಲ ಪಾರ್ಟಿ ಮಾಡೋಕ್ಕೆ ಅರೇಂಜ್ ಮಾಡಿರ್ತಾರಲ್ವ, ಅವರೆಲ್ಲರಿದ್ರಿಗೂ ಡ್ರಿಂಕ್ಸ್ ಮಾಡಿಬಿಡ್ತಾರೆ. ಒಂದೊಂದು ಪೆಗ್ಗೆ ಅಂತ ಹೇಳ್ಬಿಟ್ಟು ಒಂದು 3-4 ಪೆಗ್ ತೊಗೊಬಿಡ್ತಾನೆ ಸೂರ್ಯ, ಎಲ್ಲರೂ ತೊಗೊತಾರೆ. ಆದರೆ ಇವರಿಬ್ರಿಗೆ ಮಾತ್ರ ಫೋನಿನ ಚಿಂತೆ ಆಗಿರುತ್ತೆ, ರೋಹಿಣಿಗೂ ಪೂಜೆಗೆ ಇಬ್ರಿಗೂ. ಇಲ್ಲಿ ಮಾತಾಡ್ತಾ ತುಂಬ ಇಷ್ಟಪಟ್ಟನಪ್ಪ ನಿಮ್ಮ ಫ್ಯಾಮಿಲಿನ, ಆದರೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು, ತುಂಬ ಖುಷಿ ಆಯಿತು, ನಿಮ್ಮಪ್ಪ ಸತ್ಯಮೇವ ಜಯತೆ ಅಂತ ಹೇಳಿ ತುಂಬ ಚೆನ್ನಾಗೆಲ್ಲ ಹೇಳಿದರು, ನನಗಂತೂ ತುಂಬ ಖುಷಿಯಾಗಿದೆ ಸೂರ್ಯ ನಿಮ್ಮ ಫ್ಯಾಮಿಲಿನ ನೋಡಿ, ನೀವೆಲ್ಲ ಎಷ್ಟು ಒಗ್ಗಟ್ಟಿಂದ ಇದ್ದೀರಾ, ತುಂಬ ನನಗೆ ಖುಷಿ ಆಯಿತು, ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸೂರ್ಯ ಒಂದು ಪೆಗ್ ಅಂತಲೇ ಒಂದು 3 ಪೆಗ್ ಚೆನ್ನಾಗಿ ಕುಡಿದ್ಬಿಡ್ತಾನೆ. ಕುಡ್ದಿದ್ದಾದ್ಮೇಲೆ ತಿರ್ಗಾ ಸರ್ ನೀವು ಹೇಳಿದ್ರಲ್ಲ ಸತ್ಯಮೇವ ಜಯತೆ ಅಂತ ಹೇಳಿಬಿಟ್ಟು, ಅದಿಲ್ಲ ಸರ್ ಸತ್ಯಮೇವ ಜಯಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಿದ್ಯಾ ಸೂರ್ಯ ಅಂದಾಗ, ಏನಿಲ್ಲ ಸರ್ ಹಾಗೇನೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ತಿರ್ಗಿ ಆಮೇಲೆ ಇನ್ನೊಂದು ಸರಿ ಸೂರ್ಯ ನೀನು ಒಂದು ಸಾಂಗ್ ಹೇಳ್ಬೇಕು ಇವಾಗ ಅಂದಾಗ, ಸರ್ ನನಗೆ ಸಾಂಗ್ ಎಲ್ಲ ಬರಲ್ಲ ಸರ್ ಅಂದಾಗ,
ಇಲ್ಲ ಕಣಪ್ಪ, ಒಂದು ಸಾಂಗ್ ಹೇಳಲೇಬೇಕು, ಈ ಪಾರ್ಟಿಲಿ ಒಂದು ಸಾಂಗ್ ಇದ್ರೇ ಅದಕ್ಕೊಂದು ಪಾರ್ಟಿ ಅನ್ನಿಸ್ಕೊಳ್ಳೋದು ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಫಾರಿನ್ ಡೀಲರು. ಅವಾಗ ಸರ್ ಇನ್ನೊಂದು ಪೆಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಪೆಗ್ ತೊಗೊಂಡಿದ್ದಾದಮೇಲೆ ಸೂರ್ಯನಿಗೆ ಒಂದು ಸಾಂಗ್ನ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸಿಕ್ಕಾಬಟ್ಟೆ ಸಾಂಗ್ ಹೇಳ್ಕೊಂಡು ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಖುಷಿಯಿಂದ 3 ಜನ ಅಣ್ಣ ತಮ್ಮಗಳು ಅಷ್ಟೇ, ಚೆನ್ನಾಗಿ ಡ್ರಿಂಕ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಚೆನ್ನಾಗಿ ಡ್ರಿಂಕ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು. ಅಲ್ಲಿ ಫಾರಿನ್ ಡೀಲರ್ ಕೂಡ ಅಷ್ಟೇ, ಅವರು ಇವ್ರ ಜೊತೆಗೆ ಜಾಯಿನ್ ಆಗ್ತಾರೆ. ಹಾಗೆ ಮನೋಜ್ ಫ್ರೆಂಡ್ ಕೂಡ ಅಷ್ಟೇ, ಇವ್ರ ಜೊತೆಗೆ ಜಾಯಿನ್ ಆಗಿ 5 ಜನನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಖುಷಿಯಿಂದ ಡ್ರಿಂಕ್ಸ್ ಮಾಡ್ಕೊತ. ಆದರೆ ಇಲ್ಲಿ ಮಾತ್ರ ಇವರು ಊಟಕ್ಕೆ ಹೋಗಿರ್ತಾರೆ ಲೇಡೀಸ್ ಎಲ್ಲರೂ. ಆದರೆ ಇವ್ರ ಪಾರ್ಟಿ ಮಾತ್ರ ಜೋರಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಡೀಲರ್ಗಂತೂ ತುಂಬ ಖುಷಿ ಆಗುತ್ತೆ. ಅವ್ರಿಗೆ 3 ಜನ ಅನ್ಯೂನ್ಯತೆಯಿಂದ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ಇಲ್ಲಿ ಸೂರ್ಯ ಎಲ್ಲರದು ಒಂದು ಫೋಟೋ ತಗೊಳ್ಳೋಣ ಅಂತ ಹೋಗ್ತಾನೆ. ಆದರೆ ಇಲ್ಲಿಗೂ ಕೂಡ ರೋಹಿಣಿ ಬಂದು, ಕೊಡಿ ಸೂರ್ಯ ನಾನು ಫೋಟೋ ತೆಗಿತೀನಿ ಅಂತ ಫೋನ್ನ ಕಸ್ಕೊತಾಳೆ. ಇನ್ನೇನು ವಿಡಿಯೋನ ಹಾಕೋಬೇಕು, ಅಲ್ಲಿಗೆ ಸೂರ್ಯ ನೋಡ್ಬಿಟ್ಟು ಕೊಡಿ ಪೌಡ್ರಮ್ಮ ಕೊಡಿ, ಇಲ್ಲಿ ನನ್ನ ಫೋನ್ ಯಾಕೆ ಕಸ್ಕೊತೀರ, ನಾನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಕೈಯಲ್ಲಿರೋ ಫೋನ್ನ ಸೂರ್ಯ ಕಿತ್ಕೊಬಿಡ್ತಾನೆ. ರೋಹಿಣಿಗೆ ಫೋಟೋ ತೊಗೊಳಕ್ಕೆ ಆಗಲ್ಲ. ತಿರುಗಿ ಇಲ್ಲಿ 3 ಜನ ಅಣ್ಣ ತಮ್ಮಗಳು ಫೋಟೋ ತೊಗೊತಾರೆ. ಆಮೇಲೆ ಮುತ್ತು ಕೊಟ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿರ್ತಾರೆ 3 ಜನ ಕೂಡ. ಆದರೆ ರೋಹಿಣಿಗೆ ಮಾತ್ರ ಆ ವಿಡಿಯೋನ ತೊಗೊಳಕ್ಕೆ ಆಗೋದಿಲ್ಲ. ತಿರ್ಗಾ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಬರ್ತಾರೆ. ಬಂದಿದ್ದಾದಮೇಲೆ ಇಲ್ಲಿ ಇವ್ರಿಗೆ ಮಾತ್ರ ತುಂಬ ಚಿಂತೆ ಇರುತ್ತೆ. ಏನೇ ಮಾಡೋದು, ನಾವು ಫೋನ್ ವಿಡಿಯೋ ತೊಗೊಳಕ್ಕೆ ಆಗ್ತಾ ಇಲ್ವಲ್ಲೇ, ಇವತ್ತು ಒಂದೇ ದಿನಕ್ಕೇ ಟೈಮ್ ಇರೋದು, ಇವತ್ತು ಸಂಜೆ ಅಷ್ಟೊತ್ತಿಗೆ ನಾನು ವಿಡಿಯೋನ ತೊಗೊಳ್ಳೇಬೇಕು ಅಂತ ರೋಹಿಣಿ ಹೇಳ್ತಾಳೆ. ಆದರೆ ಇಲ್ಲಿ 3 ಜನ ಅಣ್ಣ ತಮ್ಮಗಳು ಬರ್ತಾಳೆ. ಬಂದಾದಮೇಲೆ ಸೂರ್ಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಸೂರ್ಯ, ನೀನು ಎಷ್ಟು ಖುಷಿ ಆಯಿತು ಗೊತ್ತಾ, ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು, ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀರಾ ಗೊತ್ತಾ ನೀವು, ನಿಮ್ಮಪ್ಪನ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ಆದರೆ ನಿನ್ನ ನೋಡಿದ್ರು, ನಿನ್ನ ಅಣ್ಣ ತಮ್ಮ ಎಲ್ಲರನ್ನೂ ನೋಡಿದ್ರು ನನಗೆ ತುಂಬ ಖುಷಿ ಆಯಿತು ಮನೋಜ, ಸೂರ್ಯ ಅಂತ ಹೇಳ್ಬಿಟ್ಟು ಡೀಲರ್ ಹೇಳ್ತಾರೆ. ಸರ್ ನೀವು ಸತ್ಯಮೇವ ಜಯತೆ ಅಂತ ಒಂದು ಮಾತು ಹೇಳಿದ್ರಲ್ಲ ಸರ್. ಇಲ್ಲ ಸರ್, ಅದು ರಾಂಗ್ ಸರ್. ಅದು ಏನು ಗೊತ್ತಾ, ಸತ್ಯಮೇವ ಜಯತೆ ಅಂತಂದರೆ ಅದು ರಾಂಗ್. ಅದು ಏಕೆಂದರೆ ನಾವೆಲ್ಲರೂ ನಿಮಗೆ ಮೋಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಜ ಹೇಳ್ತಾನೆ. ಏನು ಹೇಳ್ತಿದೆಯಾ ಸೂರ್ಯ, ವಾಟ್ ಅಂತ ಕೇಳ್ತಾರೆ. ಹೌದು ಸರ್, ನಾವೆಲ್ಲ ನಿಮಗೆ ಸೇರಿ ಮನೋಜ ನಾವು ಎಲ್ಲ ಸುಳ್ಳು ಹೇಳ್ತಾ ಇದ್ದೀವಿ. ಏನು ಗೊತ್ತಾ ಸರ್, ನಾನು 50 ಕಾರ್ ಓನರ್ ಅಲ್ಲ, ಮತ್ತು ನನ್ನ ತಮ್ಮ ಕೂಡ ಅಷ್ಟೇ ರೆಸ್ಟೋರೆಂಟ್ ಇಲ್ಲ, ಬರೀ ಅವನೊಂದು ಅಲ್ಲಿ ಕೆಲಸ ಮಾಡ್ತಿರೋದಷ್ಟೇ. ಮನೋಜನ್ ಕೂಡ ಅಷ್ಟೇ ಯಾವುದೂ ಫ್ಯಾಕ್ಟ್ರೀಸ್ ಇಲ್ಲ, ಅವನು ಒಂದು ಡೀಲರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಅಂತ ಹೇಳ್ಬಿಟ್ಟು ನಿಜ ಹೇಳ್ತಾನೆ. ನಿಜ ಹೇಳಿದ ತಕ್ಷಣ ಇಲ್ಲಿರೋರಿಗೆಲ್ಲ ತುಂಬ ಶಾಕ್ ಆಗಿಬಿಡುತ್ತೆ. ಅಲ್ಲಿಗೆ ಸೂರ್ಯ, ಮೀನಾ, ಶ್ರುತಿ ಎಲ್ಲರೂ ಎಂಟ್ರಿ ಆಗ್ತಾರೆ. ರೋಹಿಣಿ ಮಾತ್ರ ಅಲ್ಲೇ ಇರ್ತಾಳೆ ಫೋನ್ ತಗೋಬೇಕು ಅಂತ ಹೇಳ್ಬಿಟ್ಟು. ಏನು ಹೇಳ್ತಿದ್ದೀರಾ ಮನೋಜ್, ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂದಾಗ ಅವನು, ಇಲ್ಲ ಸರ್ ಅವನು ಹಂಗೇನೆ ಸುಮ್ಮನೆ ಕುಡ್ತಿದ್ದಾನೆ, ಏನೇನು ಸುಳ್ಳು ಹೇಳ್ತಿದ್ದಾನೆ ಸರ್ ಅಂತ ಮನೋಜ್ ಹೇಳ್ತಾನೆ. ಇಲ್ಲ ಸುಳ್ಳು ಹೇಳ್ತಾ ಇಲ್ಲ, ಅವನು ನಿಜನೇ ಹೇಳ್ತಿದ್ದಾನೆ ಅಂತ ಅನಿಸ್ತಿದೆ ಅಂತ ಹೇಳ್ತಾರೆ. ಸೂರ್ಯ ಇದ್ಕೊಂಡು, ಇಲ್ಲ ಸರ್ ನಾನು ಹೇಗೆ ಸುಳ್ಳು ಹೇಳೋಣ, ನಾನು ನಿಜನೇ ಹೇಳ್ತಾ ಇರೋದು. ಯಾಕೆ ಅಂತಂದರೆ ನಾನು ಸುಳ್ಳು ಹೇಳೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ, ಹಾಗಾಗಿ ನಾನು ನಿಜ ಹೇಳಿದ್ದೀನಿ ಅಂತ ಹೇಳ್ತಾರೆ. ಮನೋಜ್ ಇದ್ಕೊಂಡು ತುಂಬ ಶಾಕ್ ಆಗ್ತಾನೆ, ನನಗೆ ಡೀಲರ್ಶಿಪ್ ಸಿಗಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಬಾಸ್ ಇದ್ಕೊಂಡು, ನೋಡಿ ನಿಮ್ಮ ಹತ್ರ ಎಷ್ಟು ಅನ್ಯೂನ್ಯತೆ ಇದೆ, ನನ್ನ ತಮ್ಮನಿಗೋಸ್ಕರ ಅಣ್ಣನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಸೂರ್ಯ ಮತ್ತು ನಿನ್ನ ತಮ್ಮ ಇಷ್ಟೊಂದೆಲ್ಲ ಕಷ್ಟಪಟ್ಟು ಒಪ್ಕೊಂಡಿದ್ದಾರೆ, ನೀನಂದರೆ ಎಷ್ಟೊಂದು ಇಷ್ಟ. ಆದರೆ ನಿಮ್ಮ ಅನ್ಯೂನ್ಯತೆ ನೋಡಿ ನಂಗೆ ತುಂಬ ಖುಷಿ ಆಯಿತು. ಈ ಡೀಲರ್ಶಿಪ್ನ ನಾನು ಕ್ಯಾನ್ಸಲ್ ಮಾಡಲ್ಲ, ಯಾಕಂದರೆ ಸತ್ಯನ ಜಾಸ್ತಿ ಹೊತ್ತು ಮುಚ್ಚಿಡೋಕ್ಕೆ ಆಗಲಿಲ್ಲ ನಿಮ್ಮ ಕೈಲಿ, ಏಕೆಂದರೆ ಸುಳ್ಳು ಹೇಳ್ಕೊಂಡಿದ್ರಲ್ವ, ಆ ಸುಳ್ಳನ್ನ ನಿಮ್ಮ ಕೈಲಿ ಮುಚ್ಚಿಡೋಕ್ಕೆ ಆಗಲಿಲ್ಲ, ಬೇಗನೆ ಸತ್ಯನ ಹೊರ ಹಾಕಿದ್ದೀರಾ. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ, ಇಷ್ಟೊಂದು ಅನ್ಯೂನ್ಯತೆಯಿಂದ ಇದ್ದೀರಾ ಅಣ್ಣ ತಮ್ಮಗಳು. ಅಣ್ಣನಿಗೋಸ್ಕರ ತಮ್ಮ, ತಮ್ಮನಿಗೋಸ್ಕರ ಅಣ್ಣ, ಎಷ್ಟು ಚೆನ್ನಾಗಿ ತ್ಯಾಗ ಮಾಡಿದ್ದೀರಾ ನೀವು. ನಿಮಗೆ ಈ ಡೀಲರ್ಶಿಪ್ನ ನಾನು ಕ್ಯಾನ್ಸಲ್ ಮಾಡಲ್ಲ, ಡೀಲರ್ಶಿಪ್ನ ಕೊಡ್ತೀನಿ ಅಂತ ಫಾರಿನರ್ ಒಪ್ಕೊಂಡಿದ್ದಾರೆ. ಇವ್ರು ಮನೋಜ್ಗಂತೂ ತುಂಬ ಖುಷಿಯಾಗಿದೆ. ಆದರೆ ನಿನ್ನ ನೋಡಿ ಕೊಡ್ತಾ ಇಲ್ಲ ನಾನು, ಇದನ್ನು ಸೂರ್ಯ ನಿಯತ್ತಿಂದ ನನಗೆಲ್ಲ ಸತ್ಯನ ಹೇಳಿದ್ನಲ್ಲ, ಸೂರ್ಯನ ಮಕ್ಕ ನೋಡಿ ಇವತ್ತು ನಿನ್ನ ತಮ್ಮನ ಮಕ್ಕ ನೋಡಿ ನಾನು ಈ ಡೀಲರ್ಶಿಪ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫಾರಿನ್ ಡೀಲರ್ ಒಪ್ಕೊಬಿಟ್ಟಿದ್ದಾರೆ. ಒಪ್ಕೊಂಡ ತಕ್ಷಣ ತುಂಬ ಖುಷಿಯಾಗಿಬಿಡುತ್ತೆ ಎಲ್ರಿಗೂ. ಮನೋಜ್ಗೂ ಅಷ್ಟೇ ತುಂಬ ಖುಷಿ ಆಯಿತು, ಸೂರ್ಯನಿಗೆ, ರವಿಗೆ ಎಲ್ಲರಿಗೂ ಖುಷಿ ಆಯಿತು. ಹಿಂಗೆ ಖುಷಿಯಾದ ತಕ್ಷಣ ಸೂರ್ಯ ನಿನ್ನ ಈ ಥರ ನಿಜ ಹೇಳೋದನ್ನ ನಾನು ತುಂಬ ಒಪ್ಕೊಬಿಟ್ನಪ್ಪ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾನು ಇನ್ನು ಹೊರಡ್ತೀನಿ, ನಾನು ಬೆಳಗ್ಗೆ 8 ಗಂಟೆಗೆ ನನಗೆ ಫ್ಲೈಟ್ ಇದೆ, ನಾನು ಹೋಗ್ಬೇಕಂತ ಹೊರಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಆಲ್.